ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನನ್ನ ಮನೆಗೆ ನನ್ನ ಫ್ರೆಂಡ್ ಬಂದಿದ್ಲು. ಹಾಗಾಗಿ ಅವಳಿಗೆ ಏನು ಮಾಡ್ಕೊಡೋಣ ಅಂತ ಕೇಳಿದೆ. ಅವಳಿಗೆ ಮ್ಯಾಗಿ ಮಾಡು ಅಂತ ಹೇಳಿದ್ಲು. ಅವಳಿಗೆ ಮ್ಯಾಗಿ ಅಂದರೆ ಅಷ್ಟೊಂದು ಇಷ್ಟ ಅಂತೆ. ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಮ್ಯಾಗಿ ಅಂದರೆ ಅಷ್ಟು ಇಷ್ಟ ಇಲ್ಲ, ಇಂಟ್ರೆಸ್ಟ್ ಕಮ್ಮಿ. ಅವಳು ಕೇಳಿದ್ಲಲ್ಲ ಅಂತ ಮಾಡೋಣ ಅಂತ ಹೊರಟೆ. ಹಾಗೆ ಮ್ಯಾಗಿ ಕೂಡ ಅವಳೇ ತೊಗೊಬಂದಿದ್ಲು. ನಾನು ತೊಗೊಬರೋಣ ಅಂತ ಅನ್ನೋ ಅಷ್ಟರಲ್ಲಿ ಅವಳೇ ಇಲ್ಲ ನಾನು ತೊಗೊಬಂದಿದ್ದೀನಿ ಅಂತ ಕೊಟ್ಟಳು. ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಟೊಮೊಟೊನ ಸಿಂಪಲಾಗೇ ಎಲ್ಲ ಹಾಕಿ ಮಾಡ್ತಾಯಿರೋದು. ಅಂದರೆ ನಮ್ಮಮ್ಮ ನನಗೆ ಯಾವಾಗಲೂ ಇದೇ ಥರ, ನಾವು ಚಿಕ್ಕ ಹುಡುಗರಿದ್ದಾಗ ಕೇಳಿದಾಗ ಮಾಡಿಕೊಡ್ತಾಯಿದ್ರು. ಅದೇ ಥರ ನಾನು ಮಾಡಿದೆ. ಟೀ ಸ್ಪೂನಲ್ಲಿ 2 ಚಮಚ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಅಳತೆ ಮಾಡಿ ನೀರು ಹಾಕ್ಕೋಬೇಕು. ನೀವು ಅಂದರೆ ತೀರ ತೆಳ್ಳಗಾಗಬಾರ್ದು ಮ್ಯಾಗಿ, ಹಂಗೆ ಡ್ರೈ ಆಗಬೇಕು. ನಾವು ಹಾಕಿರ್ತಕ್ಕಂಥ ನೀರು ಮ್ಯಾಗಿ ಬೆಂದಮೇಲೆ ಡ್ರೈ ಆಗಬೇಕು. ಆ ಥರ ಅಳತೆ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಅಂದಾಜು ನೋಡ್ಕೊಂಡು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡಿದೆ. ಅವಳಿಗೆ ಸ್ಪೈಸಿ ಬೇಕಿತ್ತಂತೆ, ಹಾಗಾಗಿ ಚಿಲ್ಲಿ ಪೌಡ್ರು ಆ್ಯಡ್ ಮಾಡಿದೆ. ನೆಕ್ಸ್ಟ್ ಮ್ಯಾಗಿ ಹಾಕಿ ಕುದಿಸ್ತಾ ಇದ್ದೀನಿ. ಹಾಗೆ ಅವಳಿಗೆ ಹಾಲು ತವಾ ಫ್ರೈ ಕೂಡ ಮಾಡಿದ್ದೆ. ತೋರಿಸ್ತೀನಿ ಲಾಸ್ಟಲ್ಲಿ ಹೇಗೆ ಮಾಡಿದ್ದೀನಿ ಅಂತ ಇದೇ ವಿಡಿಯೋದಲ್ಲಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಒಂದು ವಿಚಾರ ಏನಂದರೆ, ನಾವು ಅಂದ್ಕೊಂಡಂಗೆ ಯಾರೂ ಕೂಡ ಇರೋದಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಹಾಗೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಈ ವ್ಯಕ್ತಿ ಈ ಥರ ಇರ್ತಾರೆ ಅಂತ. ಬಟ್ ಅವ್ರು ಆ ಥರ ಇಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಏನೋ ಅವ್ರ ಮೇಲೆ ಒಂದು ನಂಬಿಕೆ ಅನ್ನೋದು ಇಟ್ಟಿರ್ತೀವಿ, ಬಟ್ ಆ ನಂಬಿಕೆ ಅವ್ರು ಉಳಿಸ್ಕೊಳ್ಳೋದಿಲ್ಲ. ತುಂಬ ಬೇಜಾರಾಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಈ ಕಡೆ ಆಲೂಗೆಡ್ಡೆನ ಎರ್ದು ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೆ ಯಾವ ಥರ ಕೋಟಿಂಗ್ ಮಾಡಬೇಕು ಅಂದರೆ, ಒಂದು 2 ಟೀ ಸ್ಪೂನ್ ಕಾರ್ನ್ಫ್ಲೋರ್, 2 ಟೀ ಸ್ಪೂನು ಅಕ್ಕಿ ಹಿಟ್ಟು, ಹಾಗೆ ಮೈದಾ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಮೈದಾ ಆ್ಯಡ್ ಮಾಡಿಲ್ಲ. ಕಡಲೆ ಹಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಅದನ್ನೂ ಆ್ಯಡ್ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡ್ರು, ಉಪ್ಪು ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಮ್ಯಾಗಿ ರೆಡಿ ಐತೆ. ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಅದನ್ನೆಲ್ಲ ನೀರು ಹಾಕಿ ಒಂದು ಹದವಾಗಿ ಆಲೂಗೆಡ್ಡೆಗೆ ಆಗೋಷ್ಟು ಕಲಿಸ್ಕೋಬೇಕು. ಮ್ಯಾಗಿ ನೋಡಿ ಏನು ಸಖತ್ತಾಗಿ ಡ್ರೈ ಆಗಿ ರೆಡಿಯಾಗಿದೆ. ಆಲೂಗೆಡ್ಡೆನ ಯಾವ ಥರ ಕಟ್ ಮಾಡ್ಕೋಬೇಕು ಅಂದರೆ, ಒಂದೇ ಸಮ ಇರಬೇಕು, ಆ ಥರ ಕಟ್ ಮಾಡ್ಕೋಬೇಕು. ನೀವೇನಾದರೂ ಮಂದ ತೆಳ್ಳಗೆ ಅಂತ ಮಾಡಿಕೊಂಡ್ರೆ ನಿಜ ಚೆನ್ನಾಗಿರೋದಿಲ್ಲ. ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರಲ್ಲ, ಆ ಥರ ಆಗುತ್ತೆ. ನೀವು ಯಾವ ಥರ ಆಲೂ ಕಟ್ ಮಾಡ್ತೀರೋ ಆ ಥರ ಇರುತ್ತೆ ಟೇಸ್ಟು. ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಹಿಟ್ಟು, ಅದಕ್ಕೆ 2 ಕಡೆ ಡಿಪ್ ಮಾಡಿಬಿಟ್ಟು ತವಾನ ಕಾಯಕ್ಕೆ ಇಟ್ಕೊಂಡು ಅದ್ರ ಮೇಲೆ ಆಯಿಲ್ ಹಾಕ್ಕೊಂಡು ತವಾ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಲೂಗಡ್ಡೆನ ಹಾಕ್ಕೋಬೇಕು. ನಾನು ಸೈಡಲ್ಲಿ ಹಿಂಗೆ ಕ್ರಾಸ್ ಮಾಡಿ ವೀಡಿಯೋ ಮಾಡಬೇಕಾಗಿತ್ತು, ಸ್ಟ್ರೈಟ್ ಮಾಡಿದೆ, ಅದಕ್ಕೆ ಈ ಥರ ಕ್ಲಿಪ್ಸ್ ಬರ್ತೈತೆ, ಸಾರಿ. ಹಾಗೆಯೇ ನೋಡಿ ಈ ಥರ ಎಲ್ಲ ಹಾಕಿ ಇಟ್ಟಿದ್ದೀನಿ. ಬೇಯ್ತಾ ಐತೆ ಮೀಡಿಯಮ್ ಫ್ಲೇಮಲ್ಲಿ. ನೆಕ್ಸ್ಟ್ ಇನ್ನೊಂದು ಕಡೆ ತಿರುವಾಕಬೇಕು. ನೋಡಿ, ಒಂದು ಚೂರು ಕೋಟಿಂಗ್ ಕೂಡ ತವಾಗೆ ಅಂಟಿಲ್ಲ, ಅಷ್ಟು ನೀಟಾಗಿದೆ. ನೀವು ಅದೇ ಥರ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನನ್ನ ಫ್ರೆಂಡ್ ವೀಡಿಯೋಗೆ ಬರಲ್ಲ ಅಂದ್ಲು, ಅದಕ್ಕೇ ಬರೀ ಇದು ಮಾತ್ರ ತೋರಿಸ್ದೆ. ಕೆಲವೊಂದು ಸಲ ಮರ್ತುಬಿಟ್ಟು ಕ್ಲಿಪ್ಸ್ನ ಈ ಥರ ಹಿಡ್ದಿರ್ತೀನಿ, ಸಾರಿ. ನೀವು ಒಂದು ಸಲ ನೋಡ್ಕೊಂಡು ತಿನ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.